ಚೆನ್ನಾಯ್ತಾ ಬೈಕು? ಸೂಪರ್ ಆಗೈತಾ? ರೈಡ್ ಎಲ್ಲ ಕೊಡಕ್ ಆಗಲ್ವಲ್ಲ ಇವಾಗ ಸದ್ಯಕ್ಕೆ. ನೀವು ದೊಡ್ಡವರಾಗ್ರು ನೀವು ತಗೋಬೇಕು ಮುಂದಕ್ಕೆ, ಓದ್ಬೇಕು, ಚೆನ್ನಾಗ್ ಓದ್ಬೇಕು, ಮತ್ತೆ ಚೆನ್ನಾಗ್ ಓದ್ಕೊಂಡು ಬೈಕ್ ತಗೋಬೇಕು. ಸರಿನಾ? ಮತ್ತೇನ್ ಸಮಾಚಾರ ಎಲ್ರು? ಅಷ್ಟ್ರು ಬಂದ್ರಲ್ಲ ಫ್ಯಾನ್ಸ್ ನೋಡ ನಿಮ್ ಬೈಕ್. ಈ ಕಡೆಗೆ ಬರ್ರಿ, ಬೈಕ್ ಬಿಟ್ಟು ಮುಟ್ಬಾರ್ದಂಗೆ ಈ ಕಡೆ ಬಾ. ಸರಿ ಹೋಗ್ರಿ ಹೊರಡ್ರಿ, ವಿಡಿಯೋ ಮಾಡ್ಬೇಕು. ಈ ಗಾಡಿ ವಿಡಿಯೋ ಮಾಡ್ಬೇಕು, ಆಮೇಲೆ ಬರಂತ್ರಿ. ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡ್ ಬರ್ರಿ. ಕರ್ಕೊಂಡೋಗ್ರಿ ಎಲ್ಲ ಕರ್ಕೊಂಡು. ಆಮೇಲೆ ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಬರಂತಿ. ಕರ್ಕೊಂಡೋಗಿ ಹೋಗ್ಬೋದು ಹೋಗಿ. ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಎಕ್ಸಾಸ್ಟ್ ಹಾಕ್ಸಿಲ್ಲ ಇನ್ನು. ಸರಿ ಹೋಗ್ರಿ ಹೊರಡ್ರಿ. ಆನ್ ಮಾಡ್ಲಾ? ಇಟ್ಕೊಂಬ ಏನೋ ಕಾಣಿಸ್ತಾನೆ ಇಲ್ಲ. ಅಷ್ಟೇ ಸೇಮ್. ಇಷ್ಟಾ? ಹೊರಡ್ರಿ. ಕರ್ಕೊಂಡೋಗ, ಯಾರೋ ದೊಡ್ಡವ್ರು ಇದ್ರಲ್ಲಿ. ಕರ್ಕೊಂಡೋಗಿ ಹೋಗ್ರಿ. ಬಾಯ್. ನಮಸ್ಕಾರ ಗುರು, ಎಲ್ರು ಹೇಗಿದ್ದಾರೆ? ಎಲ್ರು ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನನ್ನ ಜೊತೆ ಇರೋದು ರಾಜೇಶ್. ನಾನು ಇವನು PU ಅಲ್ಲಿ 2 ವರ್ಷ ಫ್ರೆಂಡ್ಸ್, ಅಂದ್ರೆ ಹಾಸ್ಟೆಲ್ ಮೇಟ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಕ್ಸ್ಪಲ್ಸ್ 210, ಎಕ್ಸ್ಪಲ್ಸ್ 200 ನೋಡಿದೀರಾ? ಎಕ್ಸ್ಪಲ್ಸ್ 210. ಇವಾಗ ಇದ್ರದ್ದು ವಿಡಿಯೋ ತುಂಬಾ ಜನ ಮಾಡಿದ್ದಾರೆ, ಬಟ್ ನಾನು ಇದರಲ್ಲಿ ಯಾವ್ದು ಶೋರೂಮ್ ಅಲ್ಲಿ ಹೋಗ್ಬಿಟ್ಟು ಕೇಳಿದೆ, ಬೈಕ್ ನಾ ಕೊಡ್ತೀನಿ ಅಂತಂದ್ರು. ಬಟ್ ಆದ್ರೆ ನನ್ನ ಫ್ರೆಂಡ್ ಮೊನ್ನೆ ತಗೊಂಡು ಎಷ್ಟು ತಿಂಗಳಾಯ್ತು ಗಾಡಿ ತಗೊಂಡು? 8-9 ತಿಂಗಳಾಗಿತ್ತು. 8-9 ತಿಂಗಳಾಗೈತಾ? 8-9 ತಿಂಗಳಾಗೈತೆ ಆಲ್ರೆಡಿ. ಎಷ್ಟು ಓಡಿಸಿದ ಗೊತ್ತಾ ಈ ಗಾಡಿನ? ಶಿಷ್ಯ ಎಷ್ಟು ಓಡಿಸಿದ್ಯಪ್ಪ? ಒಂದ್ 17,000 ಓಡಿಸಿನ. 17,000? ಒಂದ್ ನಿಮಿಷ ತಡಿಯಪ್ಪ, ತೋರ್ಸ್ಬಿಡ್ತೀನಿ ಅವರಿಗೆ. 16,954 ಕಿಲೋಮೀಟರ್ ಓಡಿಸಿದ್ದಾನೆ. ನನ್ ಗಾಡಿ ತಗೊಂಡು 2 ವರ್ಷ ಆಗ್ತಾ ಬಂತು. 2 ವರ್ಷ ಆಯ್ತು ಕಂಪ್ಲೀಟ್ ಆಗಿ. ಇದ್ರದ್ ನೋಡ್ರಿ 16,436 ಕಿಲೋಮೀಟರ್. ಇನ್ನು ಎಷ್ಟು ತಿಂಗಳಾಯ್ತು? 9 ತಿಂಗಳಾಯ್ತಾ? 8-9 ತಿಂಗಳು. 8-9 ತಿಂಗಳಿಗೆ ಅಣ್ಣ 16,000 ಓಡಿಸಿದಾನೆ. ನಂದಿನ್ನು 2 ವರ್ಷ ಆಗಿದೆ ತಗೊಂಡು. ಅಲ್ಲಿಗೆ ಇನ್ನೂ 16,000 ಕಂಪ್ಲೀಟ್ ಮಾಡಕ್ಕಾಗಿಲ್ಲ. 17,000 ಕಂಪ್ಲೀಟ್ ಮಾಡಕ್ಕಾಗಿಲ್ಲ. ಆಲ್ರೆಡಿ ಶಿಷ್ಯ 16,000 ಹೊಡೆದ್ಬಿಟ್ಟವನೆ. ಅಂಡ್ ನೋಡ್ತಾ ಇರ್ಬೋದು ನೀವು ಎಕ್ಸ್ಪಲ್ಸ್ 210, ಅದಕ್ಕಿಂತ 10 cc ಜಾಸ್ತಿ ಇರುತ್ತೆ ಅಷ್ಟೇ. ಅದ್ ಬಿಟ್ರೆ ನಿಮಗೆ ಎಲ್ಲ ಸೇಮ್ ಬರುತ್ತೆ. ಟೈರ್ಸ್ ಆದ್ಮೇಲೆ ಆಲ್ಟೋರಾನ ಇದು? ಅಲ್ಲ, ಯೂರೋಗ್ರಿಪ್ ಅಂತ. ಯೂರೋಗ್ರಿಪ್ ಅಂತನಾ? TVS ಅವ್ರದ್ದು ಯೂರೋಗ್ರಿಪ್. ಟೈರ್ ಚೇಂಜ್ ಮಾಡ್ಸಿನಿ. ಹಿಂದೆ C8 ಐತೆ, ಅಂದ್ರೆ ಚೇಂಜ್ ಮಾಡಿರೋದ. 12,000 ಎಷ್ಟಾಯ್ತು ಇದು? ಎಷ್ಟು ಕಾಸ್ಟ್ ಐತೆ ಇದು? 2,900 ಏನೋ ಆಯ್ತು. ಓಕೆ. ಮತ್ತೆ ಮೇಜರ್ ಏನ್ ಮಾಡ್ಸಿದ್ಯಾ ಮಚ್ಚ? ಇದೊಂದು ಕ್ರಾಶ್ ಕಾರ್ಡ್ ಹಾಕ್ಸಿದ್ಯಾ? ಕ್ರಾಶ್ ಕಾರ್ಡ್ ಬಿಟ್ರೆ ಏನೋ ಮಾಡಿಫಿಕೇಶನ್ ಅಲ್ಲ. ಇದ್ರಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಏನೇ ಪ್ರಾಬ್ಲಮ್ಸ್ ಬಂದಿದ್ ನಿನಗೆ? ನನ್ ಗಾಡಿ ತಗೊಂಡು April 10 ನನ್ ಗಾಡಿ ತಗೊಂಡಿದ್ದು. ಗಾಡಿಲಿ ಇಂಜಿನ್ ಅಲ್ಲಿ ಮಾತ್ರ ಏನೋ ಪ್ರಾಬ್ಲಮ್ ಬಂದಿಲ್ಲ. ನಾನು ಫಸ್ಟ್ ಸರ್ವಿಸ್, ನಾನು ಆಕ್ಚುಲಿ ಬೆಂಗಳೂರಲ್ಲೆಲ್ಲ ಓದ್ತಿದ್ದು. ಫಸ್ಟ್ ಜಯನಗರ್ 4th ಬ್ಲಾಕ್ ಅಲ್ಲಿ ಇದ್ದಿದ್ದು. ಮಾಮಾರ್ ಮನೆಯಿಂದ ನಮ್ಮ ಉತ್ತರಳ್ಳಿ ಕೆಂಗೇರಿ ಮೇನ್ ರೋಡ್ JSS ಕಾಲೇಜಿಗೆ ಅಡ್ಡಾಡ್ತಿದ್ದೆ. ಅಡ್ಡಾಡ್ಬೇಕಾದ್ರೆ ಅವಾಗ ಅಲ್ಲಿ V3S ಮೋಟಾರ್ಸ್ ಅಂತ ಐತೆ BTM ಲೇಔಟ್, ಅಲ್ಲಿ ಫಸ್ಟ್ ಸರ್ವಿಸ್ ಮಾಡಿಸಿದೆ. ಸರ್ವಿಸ್ ಮಾಡಿಸಿದೆ. ಆಮೇಲೆ ಇನ್ನೇನು ಫಸ್ಟ್ ಸರ್ವಿಸ್ ಆದ್ಮೇಲೆ ನಿಂಗೆ ಗೊತ್ತಲ್ಲ, ರೈಡ್ ಅದು ಇದು ಅನ್ಕಂತ ಎಲ್ಲದು ಆತು. ಅದಾದ್ಮೇಲೆ ಫಸ್ಟ್ ಸರ್ವಿಸ್ ಆದ್ಮೇಲೆ ಒಂದ್ ಸ್ವಲ್ಪ ದಿನಕ್ಕೆ ಈ K09 ರೈಡರ್ ಅಂತ ಒಬ್ರು ವಿಡಿಯೋ ಮಾಡ್ತಿರ್ತಾರೆ. ಅವ್ರದ್ದು ಟಿಪಿಕಲ್ ಕನ್ನಡಿಗ. ಆಲ್ಮೋಸ್ಟ್ ಇನ್ನೊಂದು ವ್ಲಾಗರ್ಸ್ ಯಾರು ಇದಾರೆ ಅಷ್ಟೊಂದು ನೋಡ್ತಿದ್ದೆ. ಅವ್ರು ವಿಡಿಯೋ ಮಾಡಿ ಒಂದು 1 to 2 days ಅಲ್ಲಿ 2 ಗಾಲಿದು ರಿಮ್ ಬೆಂಡ್ ಗಾಡಿದು. 2 ಗಾಲಿದು ರಿಮ್ ಬೆಂಡ್ ಆಯ್ತು. ರಿಮ್ ಬೆಂಡ್ ಆದ್ಮೇಲೆ ನಾನ್ ಏನ್ ಮಾಡಿದೆ, ಶೋರೂಮ್ ಅವ್ರ ಹತ್ರ ಹೋದೆ. ಹಿಂಗ್ ರಿಮ್ ಬೆಂಡ್ ಆಗಿತ್ತೆ, ನಿಂಗೆ ಅದು ವಾರಂಟಿಲೇ ಕ್ಲೇಮ್ ಆಗುತ್ತೆ. ಅವ್ರು ವಿಡಿಯೋ ಮಾಡಿ ಬಿಟ್ಟಿದ್ರಲ್ಲ, ಅದನ್ನು ತೋರಿಸಿದೆ ಹೋಗಿ. ಅವ್ನ್ ಶೋರೂಮ್ ಅವ್ರ ಹತ್ರ ಹೋಗಿ ಎಷ್ಟು ಜಗಳ ಮಾಡಿದೀನಿ ಅಂತಂದ್ರೆ ತಲ್ಲೇನೆ ಕೆಡ್ಸ್ಕೊಳಲ್ಲ. ಅವ್ರ ಏನ್ ಸರ್ವಿಸ್ ಹಂಗ್ ಕೊಡ್ತಾರೋ ಏನೋ ಅದಂತ ಗೊತ್ತಿಲ್ಲ. ಅವ್ರು ವಿಡಿಯೋ ಎಲ್ಲ ಇದನ್ನ ತೋರ್ಸಾದ್ಮೇಲೆ ಅದು ಆಕ್ಚುಲಿ ಒರಿಜಿನಲ್ ಕಾಸ್ಟ್ ರಿಮ್ಮಿಂದು 1,075 ರೂಪಾಯಿ ಒಂದ್ ಗಾಲಿದು. ಅವ್ರ ಏನ್ ಮಾಡ್ರೆ ನನಗೆ 3,000-3,500 ಹೇಳಿದ್ರು. ಅದಕ್ಕೆ ವಾರಂಟಿ ಕ್ಲೈಮ್ ಮಾಡಕ್ ಮತ್ತದು. ಮಗ ಈಗ ಗಾಡಿ ತಗೊಂಡಿವಿ ಅಂತಂದ್ರೆ ಇದು
ರಿಮ್ ವಾರಂಟಿ ಬರತ್ತಾ ಇಲ್ಲ ಹೇಳಿ ಬರುತ್ತೆ ಪಾರ್ಟ್ಸ್ ಇಂದ ಅಂತ ಬರುತ್ತೆ ಹೋಗಿ 3,000 ಹೇಳಿದ್ರು ನನಗೆ. ಎರಡು ಸೇರ ಎರಡು ಸೇರ್ಸಿ 3,000. ಓಕೆ. ಅದು ಒಂದು ಗಾಲಿಗೆ 1,075 ರೂಪಾಯಿ 1,075 ರೂಪಾಯಿ ಎರಡು ಸೇರಿ ಒಂದು 2,000 ಚಾರ್ಜಸ್ ಏನಾದ್ರು ದುಡ್ಡು ಕೇಳಿದ್ರ? ಫ್ರೀ ಸರ್ವಿಸ್ ಸರ್ವಿಸ್ ಮಾಡಿಸಿ ಒಂದ್ ಸ್ವಲ್ಪ ದಿನಕ್ಕೆ ಬ್ಯಾಕ್ ಫ್ರಂಟ್ ಎರಡೂ ಬೆಂಡ್ ಆಗಿತ್ತಾ? ಎರಡೂ ಬೆಂಡ್ ಆಗಿತ್ತು. ಎಲ್ಲಿ ಕೂರ್ಗ್ ಹೋಗ್ಬೇಕಾರನ? ಊರ್ಗ್ ಹೋಗ್ಬೇಕಾದ್ರೆ ನಮ್ದು ಅಲ್ಲೇ ಕಾಲೇಜ್ ಹತ್ರ ಅಗಾರ ಅಂತ ಒಂದ್ ಲೇಕ್ ಐತೆ. ನಾನು ಆಲ್ಮೋಸ್ಟ್ ಅಲ್ಲೇ ಇನ್ನೊಂದ್ ಗೊತ್ತಲ್ಲ ಅಡ್ಡಾಡ್ಕೊಂಡು ಬೇಜಾರದ ಈಗ ಲೋ ಫೀಲ್ ಆಯ್ತು ಅಂತ ಅನ್ಕ ಅಲ್ಲಿಗೆ ಹೋಗಿ ಆರಾಮ್ ಟೀ ಕುಡ್ದು ಹಿಂಗ್ ಬಂದೆ ಅಂತಂದ್ರೆ ಒಂಥರ ಏನೋ ಒಳ್ಳೆ ರೈಡರ್ಸ್ ಎಲ್ಲಾ ಬಂದಿರ್ತಾರೆ, ಒಳ್ಳೆ ಗುಡ್ ಫೀಲ್ ಅನ್ಸುತ್ತೆ. ಬಂದು ಅದಾದ್ಮೇಲೆ ಈಗ ಕಂಟಿನ್ಯೂ ಮಾಡೋಣ. ಅದಾದ್ಮೇಲೆ ರಿಮ್ ಬೆಂಡ್ ಮಾಡ್ಸಕ್ಕೆ ಇದು ಅಂತ ಮತ್ತೆ ವಾರಂಟಿ ಕ್ಲೈಮ್ ಮಾಡ್ಬೇಕಿತ್ತಲ್ಲ ಅವ್ರ ಜೊತೆ ಫುಲ್ ಬರೇ ಜಗಳ ಮಾಡೋದು ಅದು ಮಾಡೋದು ಮಾಡಿದ್ವಿ. ಅದಾದ್ಮೇಲೆ 1,500ಕ್ಕೆ ಎರಡು ಕಾಲಿದ್ದು ಇನ್ನೇ ನಾವ್ ಮತ್ತೆ ಬೇರೆ ಆಪ್ಷನ್ ಇಲ್ಲ. ಇನ್ನೇ ನಾವೇನು ಆತರ ಯೂಟ್ಯೂಬ್ ಮಾಡ್ಕೊಂಡು ಆತರ ಎಲ್ಲ ಅವ್ರು ಫೇಮಸ್ ಇರ್ತಾರ, ಅವ್ರು ಬಂಡವಾಳ ಬಯಲ್ ಮಾಡ್ತಾರೆ ಅಂತಂದು ಅವ್ರಿಗೆಲ್ಲ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ವಾರಂಟಿ ಕ್ಲೇಮ್ ಮಾಡ್ಕೊಳ್ಳಿ. ಇನ್ ನಮ್ಮಂತ ಲೋಕಲ್ಸ್ ಗಳಿಗೆ ಅದಾದ್ಮೇಲೆ 1,500 ಒಪ್ಕೊಂಡು ಎರಡು ಗಾಲಿದು ರಿಮ್ ಚೇಂಜ್ ಮಾಡ್ಕೊಂಡ್ ಕೊಟ್ರು. ಅಲ್ಲೇ ಮಾಡ್ಕೊಟ್ರ 1,500ಕ್ಕೆ ವಿದ್ಯಾಸ್ ಮೋಟಾರ್ಸ್ ಅಲ್ಲೇ. ನನಗೆ ಅಲ್ಲೇ ಬೇಜಾರಾಗಿ ಇದನ್ನೆಲ್ಲ ನಾರ್ಮಲ್ ಇದ್ರಲ್ಲೆಲ್ಲ ಬಿಚ್ಚಲ್ಲ ತರ ಇದ್ರದ್ದು. ಇದು ಪ್ರೀಮಿಯರ್ ಶೋರೂಮ್ಗೆ ಹೋಗ್ಬೇಕು. ಪ್ರೀಮಿಯರ್ ಶೋರೂಮ್ಗೆ ಹೋಗ್ಬೇಕು. 210 ಮೇಲ್ ಇದ್ದದೆಲ್ಲ ಪ್ರೀಮಿಯರ್ ಶೋರೂಮ್ ಹೋಗ್ಬೇಕು. ಇನ್ನೊಂದ್ ಬೇಜಾರತ್ತ ಇನ್ನೊಂದ್ ಅಲ್ಲೇ 1,500 ಕೊಟ್ಟು ಮಾಡ್ಸಿ. ನನ್ನ ಹತ್ರ ಈಗ್ಲೂ ಪ್ರೂಫ್ ಐತೆ ಸರ್ವಿಸ್ ಇರೋದು. ತಡಿ ತೋರಿಸ್ತೀನಿ. ಎಷ್ಟು ಕೊಟ್ಟಂಗಾಯ್ತು ಇವಾಗ ರಿಮ್ಗೆ ಇತ್ತು ಇದ್ರಲ್ಲಿ? 1,500 ಎಷ್ಟೋ ಕೊಟ್ಟಿದ್ದೆ. ಎರಡರಿಂದ ಸೇರಿಸಿ ಕ್ಲೈಮಿಗೆ ದುಡ್ಡು ಕೊಟ್ಟು ಕ್ಲೈಮ್ ಮಾಡಂಗಾತ. ಇದು ಹೀರೋ ಮೋಟಾರ್ ಕಾರ್ಪೊರೇಟ್ ಹಣೆ ಬರ ಕಾರ್ಪೊರೇಟ್ ದೊಡ್ಡ ಕಂಪ್ನಿ ಕಾರ್ಪೊರೇಟ್ ಆಗ್ಬಿಟ್ಟಿದೆ. ನನ್ ಗಾಡಿ ವಿಚಾರಕ್ಕೆ ಹೋದ್ರೆ ಮಚ ಇದುವರೆಗೂ ನನ್ಗೆ ಎಲ್ಲೂ ಕೈ ಕೊಟ್ಟಿಲ್ಲ ಮಗ. ನೀನು ಗಾಡಿ ಕೈ ಕೊಟ್ಟಿಲ್ಲ ಅಲ್ಲ ವೀಲ್ ಇಂದನೇ ಆಗಿರ್ಬೋದು. ಗಾಡಿ ತಗೊಂಡ್ಬಂದ್ ಎಷ್ಟ್ ದಿನ ಆಯ್ತು ಗೊತ್ತಾ? 2 ವರ್ಷ ಆಯ್ತು. 2 ವರ್ಷದ ಒಂದು ಸಲಿಂದ ಪಂಚರ್ ಆಗಿಲ್ಲ, ಒಂದು ಸಲಿಂದ ರಿಮ್ ಬೆಂಡ್ ಆಗಿಲ್ಲ, ಕಡ್ಡಿ ಬೆಂಡ್ ಆಗಿಲ್ಲ, ಏನೂ ಆಗಿಲ್ಲ. ಇಂಜಿನ್ ಇಶ್ಯೂ ಒಂದು ಚೂರು ಬಂದಿಲ್ಲ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಹೀಟ್ ಆಗ್ತಾ ಇತ್ತು, ಆಮೇಲೆ ಅದು ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಗಾಡಿ ಅಲ್ವಾ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಇದುವರೆಗೂ ನನಗೆ ಒಂದು ಕಂಪ್ಲೇಂಟ್ ಬಂದಿಲ್ಲ 200 ಅಲ್ಲಿ. ಬಟ್ 210 ಅಲ್ಲಿ ನಾನು ತುಂಬಾ ಕೇಳಿದೀನಿ ಕಂಪ್ಲೇಂಟ್ಸ್. ಏನಪ್ಪಾ ಇದು ಅಂತಲ್ಲ ಯಾವ್ದು ಡಿಸ್ಪ್ಲೇ ಪ್ರಾಬ್ಲಮ್, ಆಮೇಲೆ ಗಾಡಿ ಹೀಟಿಂಗ್ ಇಶ್ಯೂ, ಲಾಂಗ್ ಡ್ರೈವ್ ಅಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದ್ ಏನೋ ಹೇಳಿದ್ರೆ ಕಣ ಮಗ, ಸಸ್ಪೆನ್ಷನ್ ಅಲ್ಲ ಇದು ವೀಲ್ ಅದೇ ರಿಮ್ ಬೆಂಡ್ ಆಗೋದು ಮತ್ತೆ ಪಂಚರ್ ಬಾಳ ಆಗ್ತೈತೆ ಅಂತ ಕೇಳ್ಪಟ್ಟೆ. ಮನುಷ್ಯನಿಗೆ ಎಷ್ಟೊಂದು ಕಾಯಿಲೆ ದುಡ್ಡು ಅಂತಂದ್ಮೇಲೆ ಒಂದ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಗಾಡಿ ಮತ್ತಾಗಲ್ಲ ನಾವು ಮಾಡಕ್ಕಾಗಲ್ಲ. ಗಾಡಿ ಕೊಟ್ಮೇಲೆ ಸರ್ವಿಸ್ ಚೆನ್ನಾಗ್ ಕೊಡ್ಬೇಕು. ಬಟ್ ಗಾಡಿ ಬಗ್ಗೆ ಏನು ಪ್ರಾಬ್ಲಮ್ ಇದಿಲ್ಲ, ಚೆನ್ನಾಗೈತೆ ಗಾಡಿ ಓಡಿಸೋದಕ್ಕೂ ಸಗದಾಗೈತೆ. ಆಫ್ ರೋಡಿಂಗ್ ಅಲ್ಲೂ ನೆಕ್ಸ್ಟ್ ಲೆವೆಲ್ ಆಗಿ ಹೊಡೆಯುತ್ತೆ. ಆಮೇಲೆ ಇದ್ರ ಸಸ್ಪೆನ್ಷನ್ ಲಿಂಕ್ಡ್ ಸಸ್ಪೆನ್ಷನ್ ಬಂದೈತಿ. ಇದ್ರಿಗೆ ನಮ್ದು ಸಸ್ಪೆನ್ಷನ್ ಹಿಂದಗಡೆ ಈ ತರ ಕೊಟ್ಟಿದ್ದಾರೆ. ನಮ್ದು ಹಿಂಗ್ ಕೆಳಗ್ ಬರಲ್ಲ ಮಚ. ನೋಡಿ ಈ ಜಾಗದಲ್ಲಿ ಐತೆ ನಮ್ ಸಸ್ಪೆನ್ಷನ್, ಇಲ್ಲಿಂದ ಕನೆಕ್ಟ್ ಆಗುತ್ತೆ. ಇದರಲ್ಲಿ ಎಂತದ ಲಿಂಕ್ಡ್ ಸಸ್ಪೆನ್ಷನ್ ಎಂತದ್ ಹೇಳ್ತಾರೆ ಹೆಸರದು, ಅಲ್ಲಿ ಕೆಳಗಡೆ ಹಾಕಿರ್ತೀನಿ ನೋಡ್ಕೊಳ್ರಿ. ಇಲ್ಲಿ ಕೆಳಗಡೆ ಬಂದಿರ್ತೀವಿ ವಿ ಶೇಪ್ ಅಲ್ಲಿ. ಅಂದ್ರೆ ಇದ್ರದೊಂದು ಸಸ್ಪೆನ್ಷನ್ ಸ್ವಲ್ಪ ಪ್ರಾಬ್ಲಮ್. ಎಲ್ಲರೂ ಕೆಳಗಡೆ ನೀನು ಕಲ್ಗಿಲ್ ಹೊಡಿತು ಅಂತಂದ್ರೆ ಡೈರೆಕ್ಟ್ ನಿನಗೆ ಸಸ್ಪೆನ್ಷನ್ ಗೆ ಹೊಡಿಯುತ್ತೆ. ಅದ್ ಬಿಟ್ರೆ ಇಂಜಿನ್ ನಲ್ಲಿ ನೋಡ್ತೀವಿ ಅಂತಂದ್ರೆ ನೀವು 210cc ಲಿಕ್ವಿಡ್ ಕೋಲ್ಡ್, ಲಿಕ್ವಿಡ್ ಮತ್ತೆ ಏರ್ ಕೋಲ್ಡ್ ಅಲ್ಲ ಮಚ್ಚ? ಬರೀ ಲಿಕ್ವಿಡ್ ಕೋಲ್ಡ್ ಅಷ್ಟೇ. ಇದು ಫ್ಯಾನ್ ಐತಲ್ಲ ಅಲ್ಲಿ, ರೇಡಿಯೇಟರ್. ಓಕೆ, ಲಿಕ್ವಿಡ್ ಕೋಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ 210 ಮತ್ತೆ 24 bhp ಬರುತ್ತೆ, 20 Nm ಟಾರ್ಕ್ ಬರುತ್ತೆ ನಿಮ್ಗೆ. ಅದ್ ಬಿಟ್ರೆ ನಿಮ್ಗೆ ಬ್ಯಾಕ್ ಅಲ್ಲಿ 120/80 ಸೆಕ್ಷನ್ 18 ಇಂಚ್ ಟೈರ್ಸ್. ಆಮೇಲೆ ಫ್ರಂಟ್ ಅಲ್ಲಿ ನಿಮ್ಗೆ ಎಷ್ಟೈತ್ ಮಚ್ಚ ಇಲ್ಲಿ 90/90 12 ಇಂಚ್ ಬರುತ್ತೆ. ಆಮೇಲೆ ಡ್ಯೂಲ್ ABS ಅಲ್ವಾ, ಡ್ಯೂಲ್ ಚಾನಲ್ ABS ಬರುತ್ತೆ. ಅದ್ ಬಿಟ್ರೆ ನಿಮ್ಗೆ ಡಿಸ್ಪ್ಲೇ ಅಲ್ಲಿ ರೈಡಿಂಗ್ ಮೋಡ್ 3 ಇದಾವಲ್ಲ ಮಚ್ಚ? ರೈಡ್, ರೋಡ್, ಆಫ್ ರೋಡ್. ಟ್ರೈಲ್ ಏನು? ಟ್ರೈಲ್, ಆಫ್ ರೋಡ್, ರೋಡ್. ಟ್ರೈಲ್, ಆಫ್ ರೋಡ್, ರೋಡ್. ಓಕೆ, ಹೆಂಗ್ ಸೆಟ್ ಮಾಡೋದು ಇದು? ಗೊತ್ತು, ಇವು ರೋಡಿಗೆ ಐತೆ. ABS ಮೋಡ್ಸ್, ರೋಡ್, ಟ್ರಯಲ್, ಆಫ್ ರೋಡ್. ಆಮೇಲೆ ಟ್ರಿಪ್ 1, ಟ್ರಿಪ್ 2, ಬ್ಯಾಟ್ರಿ, ಬೈಕ್ ಡಿಸ್ಪ್ಲೇ ಮತ್ತೆ ಕನೆಕ್ಟಿವಿಟಿ ಮತ್ತೆ ಇದೈತೆ ಇದ್ರಲ್ಲಿ ನ್ಯಾವಿಗೇಷನ್, ನ್ಯಾವಿಗೇಷನ್ ಆಯ್ತಾ? ಓಕೆ, ಕನೆಕ್ಟಿವಿಟಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು. ಆಮೇಲೆ ಅಬೌಟ್ ಅಂದ್ರೆ ಗಾಡಿ ಬಗ್ಗೆ ಸಾಫ್ಟ್ವೇರ್. ಆಮೇಲೆ ಫ್ರಂಟ್ ಲೈಟ್ ಹಾಕು. ಆಮೇಲೆ ಇದ್ರಲ್ಲೆಲ್ಲ LED ಲೈಟ್ಸ್ ಬಂದ್ಬಿಡುತ್ತೆ ನಿಮ್ಗೆ. ಬ್ಯಾಕ್ ಮತ್ತೆ ಸೇಮ್ ಆಗ ನಮ್ ಗಾಡಿಲಿ ಏನಾಯ್ತಾ ಅದೇ ಸಿಸ್ಟಮ್. ಹೆಡ್ ಲೈಟ್ ಅದ್ರಲ್ಲಿ ಏನು ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಇದ್ರಾಗ LED ಇಂಡಿಕೇಟರ್ ಕೊಟ್ಟಿದ್ದಾರೆ. ಆಮೇಲೆ ನಕಲ್ ಗಾರ್ಡ್ಸ್ ಎಲ್ಲ ಸೇಮ್ ನೋಡ್ರಿ, ಅದು ಇದೆಲ್ಲ ಸೇಮೇ. ಅದ್ರಲ್ಲಿ ಕಲರ್ ಚೇಂಜ್, ಇದ್ರಲ್ಲಿ ಕಲರ್ ರೆಡ್ ಇದೆ. ಅದ್ ಬಿಟ್ರೆ ನಿಮಗೆ ಫ್ರಂಟ್ ಮಡ್ ಗಾರ್ಡ್ ಚೇಂಜ್ ಬರುತ್ತೆ. ಆಮೇಲೆ ಗಾಡಿ ಸ್ವಲ್ಪ ಫೈಬರ್ ಐಟಮ್ ಜಾಸ್ತಿ ಮಾಡಿದ್ದಾನೆ. ಟ್ಯಾಂಕ್ ಸಿಸ್ಟಮ್, ಟ್ಯಾಂಕ್ ಒಂದು ಲುಕ್ ಚೇಂಜ್ ಮಾಡಿದ್ದಾನೆ. ಆಮೇಲೆ ಇದು ಕರಿಷ್ಮಾ ಎಕ್ಸಾಮಾರ್ದು ಇಂಜಿನ್ ಇದ್ರಲ್ಲಿ ಇರೋದು. ಕರಿಷ್ಮಾ ಎಕ್ಸಾಮಾರ್ ಇದೆಯಲ್ಲ, ಅದರಲ್ಲಿ ಇರೋ ಇಂಜಿನ್ ಇದ್ರಲ್ಲಿ ಇರೋದು 210cc.
ಬೆಂಕಿ ನೆಕ್ಸ್ಟ್ ಲೆವೆಲ್. ಮತ್ತೆ ಚೈನ್ ಸ್ಪ್ರಾಕೆಟ್ ಅಂದ್ರೆ ಚೇಂಜ್ ಮಾಡ್ಸಿದ್ಯಾ? ಅದು ಚೇಂಜ್ ಮಾಡ್ಸಿದ್ಯಾ? 12,000 ಅದೆಷ್ಟಕ್ಕೆ ಹೋಗಿತ್ತು? ಅದ್ 12,000 ಚಿಲ್ಡ್ರೆಗೆನ ಓದ್ ಸ್ಪ್ರಾಕೆಟ್. ಆಫ್ ರೋಡ್ ಬೇರೆ ಸರ್ರೆ ಜಡ್ಜ್ ಬಿಟ್ಟಿನಿ. ಸರಿಯಾಗಿ ಹೊಡೆದಿದ್ದೀವಿ ಬಿಡು. ಹಂಗಾರೆ ನೀನಂತೂ ಕೊಟ್ಮೇಲೆ ದುಡ್ಡು ಕೊಟ್ಮೇಲೆ ಕರೆಕ್ಟ್ ಯೂಸ್ ಮಾಡ್ಕೊಂಡಿದ್ಯಾ ಪಕ್ಕ. ಹಿಂಗಿರ್ಬೇಕು, ತಗೊಳೋದ್ ಯಾಕೆ ನಿಲ್ಲಿಸಬಾರ್ದು, ಗಾಡಿ ತಗೊಂಡು ಹೊಡಿಬೇಕು. ಒಂಥರ ಏನೋ ಎಕ್ಸೈಟ್ಮೆಂಟ್ ಗಾಡಿಗಳು. ಹೌದೌದು. ಇದ್ರಲ್ಲಿ ನೋಡು ಮಗ, ನಿಂದು ಚೈನ್ ಎಷ್ಟು ದಪ್ಪ ಬರುತ್ತೆ ನೋಡಿ. ಇದ್ರದ್ದು ಚೈನ್ ಸ್ವಲ್ಪ ದಪ್ಪ ಬರುತ್ತೆ, ಸೈಜ್ ದಪ್ಪ ಬರುತ್ತೆ. ಅದು 15 ಟೀತ್ ಬರುತ್ತೆ ಫ್ರಂಟ್, ಬ್ಯಾಕ್ 42 ಟೀತ್ ಚೈನ್ ಸ್ಪ್ರಾಕೆಟ್. ಗಾಡಿ ನೋಡೋದಕ್ಕೆ ಮತ್ತೆ ಓವರ್ ಆಲ್ ಸಖತ್ ಲುಕ್ ಐತೆ. ಲುಕ್ಕಿಗೆ ಗಾಡಿಗೆ ದುಡ್ಡು ಕೊಡ್ಬೇಕು ಅಂದ್ರೆ ಏನು 200 ಓಡಿಸಿ ಬೇಜಾರಾಗಿದ್ರೆ 210 ಒಂದು ಆಪ್ಷನ್ ನಿಮಗೆ ಎಂಟ್ರಿ ಲೆವೆಲ್ ಅಡ್ವೆಂಚರ್ ಬೈಕ್ ಅಲ್ಲಿ ನೋಡ್ಬೋದು. ನೀವು ತಗೊಂಡೋಗಿದ್ರೆ ನಮ್ ಚನ್ನಗಿರಿ ಪಕ್ಕನೆ ಶೋರೂಮ್ ಇದೆ, ನವೆಲೆ ಶೋರೂಮ್, ಅಲ್ಲೂ ಬುಕ್ ಮಾಡ್ಕೋಬಹುದು. ಅಲ್ಲಿ ಇವಿದೆ ಇವಾಗ ಸ್ಟಾಕ್ ಬಹಳ ಇದೆ. ಅವರೇ ಹೇಳಿ ನನಗೆ ಗಾಡಿ ಕೊಡ್ತೀನಿ, ರಿವ್ಯೂ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿದ್ರು. ಬಟ್ ನನಗೆ ನನ್ನ ಫ್ರೆಂಡ್ ಒಬ್ಬ ತಗೊಂಡಿದ್ನಲ್ಲ, ಅಲ್ಲಿ ಸರ್ವಿಸ್ ಮಾಡಲ್ಲ. ಅಲ್ಲ ಸರ್ವಿಸ್ ಮಾಡಲ್ಲ. ಇದಕ್ಕೆ ಹೋಗ್ಬೇಕು, ಪ್ರೀಮಿಯರ್ ಶೋರೂಮ್ ಹೋಗ್ಬೇಕು, ಸರ್ವಿಸ್ ಮಾಡಲ್ಲ. ಬೇಕಾದ್ರೆ ಗಾಡಿನ ತರ್ಸ್ಕೊಡ್ತಾರೆ ನಿಮ್ಗೆ. ಆಮೇಲೆ ಇನ್ ಹೇಳ್ಬೋದು, ಹಂಗೆ ಹೆಂಗ ಅನ್ಸ್ತು ಮಚ್ಚ ನಿನ್ಗೆ ಗಾಡಿ? ಇಷ್ಟು ದಿನ ಓಡಿಸಿದಿಲ್ಲ, 16,000 ಕಿಲೋಮೀಟರ್ ಓಡಿಸಿದ್ಯಾ? ಗಾಡಿ ಎಲ್ಲ ಚೆನ್ನಾಗೈತೆ, ನನಗಂತೂ ಏನ್ ಪ್ರಾಬ್ಲಮ್ ಅಂತೂ ಏನ್ ಬಂದಿಲ್ಲ. ಸರ್ವಿಸ್ ಒಂದ್ ನೀಟಾಗಿ ಕೊಟ್ರೆ ಹೀರೋ ಮೋಟೋ ಕಾರ್ಪ್ ಅವರು ಅದೇ. ಆಮೇಲೆ ನಾಗರಬಾವಿಲ್ ಸರ್ವಿಸ್ ಮಾಡ್ಸಿದ್ದೆ. ಅಲ್ಲಿ ಆಕ್ಚುಲಿ ಏನಂತಂದ್ರೆ ಒಬ್ರು ಮ್ಯಾನೇಜರ್ ಅದಾರೆ. ಗಾಡಿ ಈ ತರ ನಂದು ಮತ್ತೆ ರಿಮ್ ಚೇಂಜ್ ಮಾಡ್ಸದ್ಮೇಲೆ ಇನ್ನೊಂದ್ಸಲ ರಿಮ್ ಬೆಂಡ್ ಆಗಿತ್ತು. ಯಾಕೆ? ಅದು ಗಾಡಿಲಿ ಬೆಂಗಳೂರು ರೋಡ್ಗಳು ನಿಂಗೆ ಗೊತ್ತಾ, ನೆಕ್ಸ್ಟ್ ಲೆವೆಲ್ ತುಂಬಾ ಪ್ರಾಬ್ಲಮ್ಸ್ ಬರ್ತೈತೆ ಅನ್ಸುತ್ತೆ ರಿಮ್ ಅಲ್ಲಿ. ಇದುವರೆಗೆ ಎಷ್ಟು ಸಲ ಹೊಡೆದಾಡಿಲ್ಲ ನೋಡಿ. ಈ ಜಾಗ ಎಲ್ಲ ಹೋಗಿಲ್ಲ ಮಗ, ಎಲ್ಲ ಏನೇ ಕಾಲ ನೋಡಿ ಎಲ್ಲಾ ಕಡೆನೇ ಚಚ್ಚಾಡ್ಬಿಟ್ಟಿದೀನಿ. ಎಲ್ಲೆಲ್ಲಿ ಬೇಕಲ್ಲಿ ನೆಕ್ಸಿದೀನಿ, ಅಲ್ಲೆಲ್ಲ ನೆಕ್ಸಿದೀನಿ. ಅಲ್ಲಿಂದ ಬರೋದು ಬರೀ ತೋಟದಲ್ಲಿ ಹೊಡೆದಾಡಿದ್ರೆ ಜಾಸ್ತಿ. ಇದುವರೆಗೂ ನನಗೆ ರಿಮ್ ಪ್ರಾಬ್ಲಮ್ ಒಂದು ಚೂರು ಬಂದಿಲ್ಲ. 200 ಅಲ್ಲಿ 210 ಅಲ್ಲಿ ಇನ್ನೊಬ್ಬ ಇದೆ ನನ್ನ ಫ್ರೆಂಡ್, ಇಲ್ಲಿ ಬೆಂಗಳೂರಲ್ಲಿ ಓದ್ತಾ ಇದ್ದಲ್ಲ, ಅವನು ಅಷ್ಟೇ. ಫ್ರಂಟ್ ರಿಮ್ದು ಹೆಂಗಾಗಿತ್ತು ಅಂದ್ರೆ ಹಿಂಗ್ ತಗ್ಗು ಬಿದ್ದೈತಿ, ಆಗ್ಬಿಟ್ಟಿತ್ತು. ನಂದು 2 ಗಾಡಿ ಪಂಚರ್ ಜಾಸ್ತಿ. ಗಾಡಿ ಪಂಚರ್ ಮಗ ಪಂಚರ್ ಹಾಕ್ಸ್ತಾ ಇದೀನಿ, ಮಗ ಪಂಚರ್ ಹಾಕ್ಸ್ತಾ ಇದೀನಿ. ಫೋನ್ ಮಾಡಿದ್ರೆ ಬರೀ ಅದೇ ಹೇಳೋರು ಅವರು. ಒಂಥರ ಹಿಂಸೆ ಅನ್ಸ್ಬಿಡ್ತು, ಯಾಕಾರ ತಗೊಂಡು ಈ ಗಾಡಿನ ಅನ್ಸ್ತು. ಬಟ್ ಹೆಂಗೆ ಅಂತಂದ್ರೆ 100 ಗಾಡಿಯಲ್ಲಿ 10 ಗಾಡಿ ಚೆನ್ನಾಗಿ ಬರ್ತಾ ಇದಾವೆ. ಐ ಥಿಂಕ್ ನನಗೆ ಅನ್ಸಿರೋ ಪ್ರಕಾರ 100 ಗಾಡಿಯಲ್ಲಿ 10 ಗಾಡಿ ಚೆನ್ನಾಗೈತೆ. ಇನ್ನು ಮಿಕ್ಕಿದವೆಲ್ಲ ಬರೀ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಅದೊಂದು ಸಾರ್ಟ್ ಔಟ್ ಮಾಡ್ಕೋಬೇಕು ನಮ್ಮ ಹೀರೋ ಮೋಟೋಕಾರ್ಪ್ ಅವರು. ಅದ್ ಬಿಟ್ರೆ ಗಾಡಿ ಇಂಜಿನ್ ಬಗ್ಗೆ ಒಂದು ಹೇಳೋ ಮಾತೇ ಇಲ್ಲ. ಆಮೇಲೆ ಗಾಡಿ ಓಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಓಡಿಸೋದು ಅಂತ ಅಂದ್ಬಿಟ್ಟು. ಮತ್ತೆ ಹೆಂಗನ್ಸ್ ಮಗ ನೀನ್ ಗಾಡಿ 10,000 ಓಡಿಸಿದ್ಯಲ್ಲ? ಅದೇ ಚೆನ್ನಾಗ ಅನಿಸ್ತಾ, ಪ್ರಾಬ್ಲಮ್ಸ್ ಏನ್ ಬಂದಿಲ್ಲ. ಅದೇ ನಾಗರಬಾವಿ ಅಂತ ಹೋದ್ನಾ, ಅಲ್ಲಿ ಸರ್ವಿಸ್ ಸೆಂಟರ್ಗೆ, ದಯಾನಂದ್ ಸಾಗರ್ ಯೂನಿವರ್ಸಿಟಿ ಹಿಂದೆನೆ ಐತೆ ಅದು ಆಕ್ಚುಲಿ ಸರ್ವಿಸ್ ಸೆಂಟರ್. ಹೋದೆ, ಅಲ್ಲಿ ಮ್ಯಾನೇಜರ್ಗೆ ಗಾಡಿಗಳ ಬಗ್ಗೆನೆ ಗೊತ್ತಿಲ್ಲ, ಅದ್ ಹೆಂಗ್ ಹೈರ್ ಮಾಡ್ತಾರ ನನಗಂತೂ ಗೊತ್ತಿಲ್ಲ. ಇದ್ರಲ್ಲಿ ಅಲ್ಲಿ ಹೋಗಿ ರಿಮ್ ಬೆಂಡ್ ಆಗಿತ್ತೆ, ಅದು ಲೆಫ್ಟ್ ಟು ರೈಟ್ ಆಡ್ತೈತೆ. ಅದು ಕಸ್ಟಮರ್ ಆಗಿ ನನಗ್ ಗೊತ್ತಾಗ್ತೈತೆ, ಅವ್ರಿಗೆ ತೋರಿಸ್ತಾ ಇದೀನಿ. ಅಲ್ಲಿ ಒಬ್ರು ವರ್ಕರ್ ಗೊತ್ತು ನನಗೆ, ಮುಂಚೆಯಿಂದ ಸರ್ವಿಸ್ ಮಾಡಿಸ್ತೀನಲ್ಲ, ಹಣ ಹಿಂಗ್ ಆಗ್ತೈತೆ ನೋಡಿ ಅಂತ. ಆದ್ರೆ ಮ್ಯಾನೇಜರ್ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಅದಾದ್ಮ್ಯಾಗ ಅವ್ರು ವರ್ಕರ್ ಹತ್ರ ಹೋದೆ. ಅದಾದ್ಮ್ಯಾಗ ಅವ್ರು ರಿಮ್ ಬೆಂಡ್ ಅದು ಸುತ್ತಿಗೆ ಇರುತ್ತೆ, ಸುತ್ತಿಗೆ ತಗೊಂಡ್ ಹಿಂಗ್ ಹೊಡೆದು ಪಾಪ ಅವ್ರು ನೀಟಾಗಿ ಮಾಡ್ಕೊಂಡ್ ಕೊಟ್ರು. ಹಂಗೆ ಮೈನರ್ ಅಂತ. ಗಾಡಿ ಲಾಂಗ್ ಡ್ರೈವ್ ಅಲ್ಲಿ ಹೆಂಗ ಕಂಫರ್ಟ್ ಆಯ್ತಾ? 1,000 ಕಿಲೋಮೀಟರ್ ಎಲ್ಲ ಹೊಡೆದಿನಲ್ಲ, ಒಂದ್ ಸ್ವಲ್ಪ ಮೈಕಾಯಿ ನೋವು ಬರಲ್ಲ. ಸೀರಿಯಸ್ಲಿ ಅದಕ್ಕೆ ಹೋಲ್ಸ್ಕೊಂಡ್ರೆ ಇದ್ರಲ್ಲಿ ಸೀಟ್ ಕಂಫರ್ಟ್ ಸಾಕಾಗೈತೆ. ಸೀಟ್ ಹೈಟ್ ಬಂದ್ಬಿಟ್ಟು ನಿಮಗೆ 800 ಸಮಥಿಂಗ್ ಏನೋ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನಿಮಗೆ 200 ಸಮಥಿಂಗ್ ಏನೋ ಬರುತ್ತೆ. ಬಟ್ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್. ಅದ್ರಲ್ಲಿ ನನಗೆ ಸ್ವಲ್ಪ ಅಂದ್ರೆ ಮುಂದಗಡೆ ಸ್ವಲ್ಪ ಫುಟ್ ಟಚ್ ಮಾಡಬಹುದು, ಇದ್ರಲ್ಲಿ ಫುಲ್ ಫುಟ್ ಟಚ್ ಆಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಏನ್ ಗೊತ್ತ ಮಗ, ಸೀಟ್ ಹೈಟ್ ಕಮ್ಮಿ ಐತಿ. ಹಿಂಗೆ ನೋಡಿ, ಈ ತರ ಹಿಂಗ್ ಯು ಶೇಪ್ ಬರುತ್ತೆ. ಇದ್ರಲ್ಲಿ ಹಂಗಲ್ಲ, ಹಿಂಗೆ ನೇರ ಫುಲ್ ಹಿಂಗ್ ಸ್ಟ್ರೈಟ್ ಬಂದ್ಬಿಡುತ್ತೆ ಈ ಜಾಗದಲ್ಲಿ. ಅದರಲ್ಲಿ ಗಾಡಿ ಹೈಟ್ ಐತೆ, ಸೇಮ್ ಇದೆ, ಏನೋ ಗ್ರೌಂಡ್ ಕ್ಲಿಯರೆನ್ಸ್ ಸೇಮ್. ಬಟ್ ಇದ್ರಲ್ಲಿ ಸೀಟ್ ಡೌನ್ ಕೊಟ್ಟಿದ್ದಾರೆ, ಇನ್ನು ಕುತ್ಕೊಂಡ ತಕ್ಷಣ ಇನ್ನು ಕೆಳಕ್ ಹೋಗ್ಬಿಡುತ್ತೆ. ಅದೊಂದು ಕಂಫರ್ಟ್ ಇದೆ. ಹಿಂಗ್ ತಗ್ನಲ್ಲಿ ಕುತ್ಕೊಂಡಿರೋ ತರ ಫೀಲ್ ಬರುತ್ತೆ, ಹಿಂಗ್ ಕೆಳಗೆ ಹಿಂಗ್ ಕುತ್ಕೊಂಡಿರೋ ತರ ಫೀಲ್ ಬರುತ್ತೆ. ಅದ್ ಬಿಟ್ರೆ ನಿಮಗೆ ಗಾಡಿ ನೆಕ್ಸ್ಟ್ ಲೆವೆಲ್. ಆಮೇಲೆ ಫ್ರಂಟ್ ಅಲ್ಲಿ ನಿಮಗೆ ಏನಾರ ಸಿಗಾಕೊಂಡ್ರೆ ಹಿಡ್ಕೊಂಡು ಎಳ್ಕೊಳಕ್ಕೆ ಇದು ಫಿಕ್ಸ್ ತಾನೆ, ಅದ್ರಲ್ಲೇ ಬಂದಿರುತ್ತಲ್ವಾ ಇದು. ಏನ್ ಮತ್ತೇನು ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸಿಲ್ಲ ನೀನು? ಕ್ರಾಶ್ ಕಾರ್ಡ್ ಬಿಟ್ರೆ ಏನು? ಇದೊಂದು ಕ್ರಾಶ್ ಕಾರ್ಡ್ ಎಕ್ಸ್ಪಲ್ಸ್ ಇದು. ಎಷ್ಟಾದ ಅದ್ ಹಾಕ್ಸಿರೋದು? ನಾನು 4,200 ಕೊಟ್ಟನ ಹಾಕ್ಸಿದ್ದೆ. 4,200. ಇದು ಬ್ಯಾಕ್ ಇದು ಎಲ್ಲ ಸ್ಟಾಕ್ ಎಲ್ಲ ಏನು ಮಾಡ್ಸೇ ಇಲ್ಲ. ಗಾಡಿ ಜಾಸ್ತಿ ಏನು ಮಾಡ್ಸಕ್ ಹೋಗ್ಬೇಡ, ಹಿಂಗೆ ಹೊಡಿ. ಇಲ್ಲಿ ನೋಡ್ರಿ, ಒಂದ್ ಥಾಟ್ ಹಾಕ್ಸಿದಾನಂತೆ, ಆಸ್ ಲಾಂಗ್ ಆಸ್ ಎಕ್ಸಿಸ್ಟ್ ಯು ವಿಲ್ ಬಿ ಲವ್ಡ್ ಅಂತೆ. ಯಾಕೋ ತಲೆಗ್ ಬಂತು ಹಂಗೆ, ಇದ್ರಲ್ಲಿ ಹಂಗೆ ಹಾಕ್ಸಿದೆ. ಆಮೇಲೆ ಇದ್ರಲ್ಲಿ ಇರೋದು E20 ಆಯಿಲ್ ಹಾಕ್ಸ್ಬೋದು, ಮತ್ತೆ ಆಪ್ ಕನೆಕ್ಟ್ ಮಾಡ್ಕೋಬಹುದು. ಆಮೇಲೆ ಬ್ಲೂಟೂತ್ ಕನೆಕ್ಟಿವಿಟಿ ಬೇರೆ ಬೇಜಾನಿದೆ ಇದರಲ್ಲಿ ಆಪ್ಷನ್ಸ್. ನೀವು ಅದೇ ಎಂಟ್ರಿ ಲೆವೆಲ್ ಅಡ್ವೆಂಚರ್ ಬೈಕ್ ನಿಮಗೆ ಬೇಕು ಅಂತಂದ್ರೆ ಎಕ್ಸ್ಪಲ್ಸ್ 200 ಇಲ್ಲ ಎಕ್ಸ್ಪಲ್ಸ್ 210. ಅದ್ ಬಿಟ್ರೆ ನಿಮಗೆ ವಿಸ್ಟ್ರಾಮ್, ಆಮೇಲೆ ಇನ್ನೂ ಬೇಜಾನ್ ಗಾಡಿಗಳು ಸಿಗ್ತವೆ, ನೋಡ್ರಿ. ಬಟ್ ಎಕ್ಸ್ಪಲ್ಸ್ 210 ಅಲ್ಲಿ ಅವ್ರು ಹೇಳಿರೋ ಪ್ರಕಾರ, ನಾನೇ ಶೋರೂಮ್ಗೆ ಹೋದ, ನನ್ನ ಫ್ರೆಂಡ್ ಇನ್ನೊಬ್ಬ ತಗೋಬೇಕು ಅಂತ ಹೋದಾಗ ಅವರೇ ಹೇಳಿದ್ರು, ಎಲ್ಲಿ ಶೋರೂಮ್ ಅಲ್ಲೇ ಹೇಳಿದ್ರು ನನಗೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಇದಾವೆ,
ನೆಕ್ಸ್ಟ್ ಇಯರ್ಲಿ ಬರೋ ಗಾಡಿಗಳು ಅದ್ರಲ್ಲೆಲ್ಲ ಸಾರ್ಟ್ ಔಟ್ ಮಾಡಿರ್ತಾರೆ, ಅವಾಗ ತಗೊಳ್ರಿ ಅಂತ ಹೇಳಿದ್ರು. ಅವರೇ ಹೇಳಿದಾರೆ ಅಂದ್ಮೇಲೆ ಮತ್ತೆ ಅದಕ್ಕೆ ಇನ್ವೆಸ್ಟ್ ಮಾಡಕ್ ಹೋಗ್ಬಾರ್ದು. ಬಟ್ ನಮ್ಮ ಹುಡುಗ ಇನ್ವೆಸ್ಟ್ ಮಾಡಿದಾನೆ, ಆದ್ರೂ ಅವನಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಬಂದ್ರು ಚೆನ್ನಾಗಿ ಇಟ್ಕೊಂಡು ಮೇಂಟೈನ್ ಮಾಡ್ತಾನೆ. ಗಾಡಿಗಳಂದ್ಮೇಲೆ ಡಿಸೈಡ್ ಆಗಿದ್ದೆ ಏನೇ ಪ್ರಾಬ್ಲಮ್ ನೋಡ್ಕೊಳ್ಳೋಣ ಆಮೇಲೆ, ಹಂಗಾಗಿ ಜಾನ್ವರಿಲೇ ಬುಕ್ ಮಾಡಿ. ಸರ್ವಿಸ್ ಕಾಸ್ಟ್ ಎಷ್ಟು ಬರುತ್ತೆ ಮಗ ಒಂದ್ಸಲಿಗೆ? ಅಂದ್ರೆ ಸ್ವಲ್ಪ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿ ಬ್ರೇಕ್ ಪ್ಯಾಡ್ಸ್ ಅದು ಇದು ಸೇರಿ 3,500 ಬರುತ್ತೆ. ಸೇಮ್ ಅದು ಮೇಂಟೈನ್ ಮಾಡೋದೇ ಅಷ್ಟೇ ಮಗ, ಸೇಮ್ ಬರುತ್ತೆ. ಮೊನ್ನೆ ನಾನು ಸರ್ವಿಸ್ ಮಾಡಿಸಿದಾಗ ಕರೆಕ್ಟ್ ಆಗಿ 2,500 ರೂಪಾಯಿ ಬಂತು. ಏರ್ ಫಿಲ್ಟರ್ ಚೇಂಜ್ ಮಾಡಿಸಿದೆ, ಆಮೇಲೆ ಅದು ಸ್ವಲ್ಪ ಎಂದದು ಸ್ಪಾರ್ಕ್ ಪ್ಲಗ್ ಹೋಗಿತ್ತು ಅದು, ಮತ್ತೆ ಏನಂತಾರೆ ಮಗ ಅದಕ್ಕೆ ಥ್ರಾಟಲ್ ಕ್ಲೀನು, ಆಮೇಲೆ ಅದೆಷ್ಟು ಬಿಟ್ರೆ ಆಯಿಲ್ ಸರ್ವಿಸ್, ಮತ್ತೆ ಬ್ಯಾಕ್ ಮತ್ತೆ ಫ್ರಂಟ್ ಬ್ರೇಕ್ ಆಯಿಲ್, ಅಷ್ಟಕ್ಕೆ 2,600 ಸಮಥಿಂಗ್ ಏನೋ ಚಿಲ್ಲರೆ ಆಯ್ತು. ಈಗ 4 ಸರ್ವಿಸ್ ಮಾಡ್ಸಿದ್ನಲ್ಲ, ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿಸಿದೆ, ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿದೆ, ಆಮೇಲೆ ಬ್ರೇಕ್ ಪ್ಯಾಡ್ಸ್ ಹಿಂದ್ಗಡೆ ಹೋಗಿತ್ತು ಅದನ್ನ ಚೇಂಜ್ ಮಾಡಿಸಿದೆ. 5,000 ಆಗಿತ್ತು. ಏರ್ ಫಿಲ್ಟರ್ ಗಾಡಿ ಹೊಡೆದು ಏರ್ ಫಿಲ್ಟರ್ ಚೇಂಜ್ ಮಾಡಿಸಿದೆ. ನಮ್ನೆ ಉಜ್ಜೋಗಿತ್ತಲ್ಲ. ನನಗೆ ಏನ್ ಬೇಜಾರಾಗಿದ್ದು ಅಂದ್ರೆ ಇದ್ರಲ್ಲಿ ವೀಲ್ ಬೆಂಡ್ ಆಗ್ತೈತೆ ಅಂತ ಹೇಳ್ತೀಯಲ್ಲ, ಅದೇ ಒಂದು ಫಾಲ್ಟ್. ಏನಕ್ಕೆ ಅಂತ ನಾನು ಆ ನಮ್ನೆ ಹಾರ್ಡ್ ಕೋರ್ ಆಫ್ ರೋಡ್ ಮಾಡಿಲ್ಲ ಹೇಳ್ಬೇಕು ಅಂದ್ರೆ. ಟೈರ್ ಇಂದು ರಿಮ್ ಚೇಂಜ್ ಆದ್ಮೇಲೆ ಏನಕ್ ಬೇಕು ಸವಾಸ ಅಂತ ನಾರ್ಮಲ್ ಬೆಂಗಳೂರು ರೋಡಲ್ಲಿ ಓಡಿಸಿರೋದು ಅಷ್ಟೇ. ಬೆಂಗಳೂರಲ್ಲೇ ಪಂಚರ್ ಆಗೈತೆ ಅಂತ ಹೇಳ್ತೀಯ? ನಾನು ಇದುವರೆಗೂ ಎಲ್ಲೂ ಪಂಚರ್ ಆಗಿಲ್ಲ, ಬೆಂಗಳೂರಲ್ಲೇ ಪಂಚರ್ ಆಗದ್ ನನ್ ಸಿಟಿ ಒಳಗೆ. ಮಳೆ ಆಗ್ತಾನೆ ಮತ್ತೆ ಅಲ್ಲೆಲ್ಲ ಮೈಸೂರು ರೋಡಲ್ಲೂ ಹಂಗೆ. ನನಗೆ ಒಂದು ಖುಷಿ ಅಂತಂದ್ರೆ ಇದುವರೆಗೂ ನನ್ ಗಾಡಿಯಲ್ಲಿ ಟೈರ್ ಮುಟ್ಸಕ್ಕೆ ಹೋಗಿಲ್ಲ ಮಚ್ಚ. ಇದುವರೆಗೂ ಟೈರ್ ಬಗ್ಗೆ ಹತ್ರಕ್ಕೆ ಹೋಗಿಲ್ಲ. ನೋಡೋಣ ಈ ವಿಡಿಯೋ ಮತ್ತೆ ಪಂಚರ್ ಆಗತ್ತೆ ನೋಡೋಣ. ಇದುವರೆಗೂ ಒಂದ್ಸಲ ಪಂಚರ್ ಆಗಿಲ್ಲ ಸೀರಿಯಸ್ಲಿ. ಕರೆಕ್ಟ್ ಟೈಮಿಗೆ ಇದನ್ನ ಚೆಕ್ ಮಾಡ್ಕೊಂತೀನಿ, ಏರ್ ಚೆಕ್ ಮಾಡ್ಸ್ಕೊಂತೀನಿ. ಹೋದಾಗೆಲ್ಲ ಪೆಟ್ರೋಲ್ ಹಾಕ್ಸಕ್ ಹೋದಾಗೆಲ್ಲ ಒಂದ್ಸಲ ಚೆಕ್ ಮಾಡ್ಸ್ಕೊ ಬಿಟ್ಬಿಡ್ತೀನಿ. ಅದೇ ಲಾಸ್ಟ್ ಮತ್ತೆ ಮುಟ್ಸಕ್ ಹೋಗಿಲ್ಲ. ಇನ್ಸಿಡೆಂಟ್ ಆಗಿತ್ತು. ಗಾಡಿ 100-120 ಗಾಡಿ ಹೊಡಿತಿದ್ದೆ. ಅವ್ರದ್ದು ರಿಮ್ ಚೇಂಜ್ ಮಾಡಿಸಿದ್ನಲ್ಲ, ಹೊಡಿಯಾಕಾರ ಹಂಗೆ ಟೈರ್ ಡಮ್ ಅಂದ್ಬಿಡ್ತು. ಹಂಗೆ ನನ್ ಪುಣ್ಯಕ್ಕೆ ಏನೋ ಗೊತ್ತಿಲ್ಲ, ಡೌನ್ ಶಿಫ್ಟ್ ಮಾಡ್ಕಂತ ಹಂಗ ಗಾಡಿ ಕಂಟ್ರೋಲ್ ಮಾಡಿ ನಾವು ಅದೇನಾದ್ರು ಹೈವೇ ಹೋಗ್ಬೇಕಾದ್ರೆ ಒಂದು 240 ಹೊಡಿಬೇಕಾದ್ರೆ ನಾನು ಅದೇ ನೈಸ್ ರೋಡ್ ಡೆಡ್ ಎಂಡ್ ಅಲ್ಲಿ ಅದೇ ಒಂದು ಟೀ ಶಾಪ್ ಐತೆ. ನಾನು ಯಾವಾಗ್ಲೂ ಟೀ ಕುಡಿಯಕ್ ಹೋಗ್ತಿರ್ತೀನಿ. ಹಂಗೆ ಹೊಡಿಯೋಣ ಅಂತ ಸುಮ್ ನೋಡದ್ನಪ್ಪ, ಹಂಗೆ ಟೈರ್ ಹಂಗೆ ಬರಿಷ್ಟು. ಅದಾದ್ಮೇಲೆ ಅಲ್ಲ ಗಾರ ಇದ್ರ ಹೋಗಿ ಪಾಪ ಅಣ್ಣ ಇದ್ರು, ಅಲ್ಲಿ ಹೋಗಿ ಟೈರ್ ಬಿಚ್ಚಿಸಿ. ಇದೊಂದು ಪ್ರಾಬ್ಲಮ್ ಅಂತಂದ್ರೆ ಹೊರಗಡೆ ಹೋದಾಗ ಈ ನಟ್ಟು ಬಿಚ್ಚಕ್ಕೆ ಇದ್ರ ಸ್ಪ್ಯಾನರೇ ಸಿಗಲ್ಲ. ಇದ್ರದ್ದು ಈ ಸ್ಪಾನರ್ ತಾನೆ ಅದ್ರ ಎಲಂಕಿ ತರ ಸ್ಪಾನರ್ ಬರುತ್ತೆ, ಎಲ್ಲೂ ಸಿಗಲ್ಲ. ಸ್ಪಾನರ್ ಅಲ್ಲ, ಇದೇನೋ ಬೇರೆ ತರ ಮೆಥಡ್ ಮಾಡಿ ಅದು ಈ ಸೈಡ್ ಅದೇ ಎಲಂಕಿ ಸ್ಪಾನರ್ ದೊಡ್ಡದು ಬರುತ್ತೆ ಅಷ್ಟೇ. ಅದೆಲ್ಲೂ ಇದೊಂದು ಪ್ರಾಬ್ಲಮ್, ಎಲಂಕಿ ಸ್ಪಾನರ್ ಸಿಗಲ್ಲ ಪಂಚರ್ ಆಯ್ತು ಅಂತಂದ್ರೆ. ಇದಾವೆ ಕಂಪ್ಲೇಂಟ್ಸ್ ಇದಾವೆ ಗಾಡಿದು, ಬಟ್ ಗಾಡಿ ನೋಡೋದಕ್ಕೆ ಒಳ್ಳೆ ಲುಕ್. ಇದರಲ್ಲಿ ಬ್ಲೂ ಕಲರ್ ಒಂದೈತಲ್ಲ ಮಚ್ಚ, ಬ್ಲೂ ಕಲರ್ ಮತ್ತೆ ಬ್ಲೂ ಕಲರ್ ಅಲ್ಲಿ ಜಾಸ್ತಿ ಇಂಜಿನ್ ಪ್ರಾಬ್ಲಮ್ ಬರ್ತಿರೋದು. ಆಲ್ಫನ್ ಸಿಲ್ವರ್ ಅಂತ ನಂದು, ಇದ್ರ ಆಲ್ಫನ್ ಸಿಲ್ವರ್ ಅಂತ. ಅದ್ರದ್ದೇನ ಇನ್ನೊಂದು ಬ್ಲೂ ಕಲರ್ ಗೊತ್ತಿಲ್ಲ, ಅದೇನೋ ಬ್ಲೂ ಕಲರ್ ಬರುತ್ತೆ. ಕುಟು 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 ಅಂತ ಸೌಂಡ್ ಬರುತ್ತೆ. ಇದೊಂಥರ ಸೌಂಡ್ ಚೆನ್ನಾಗೈತೆ. ನಂದ್ ಹಂಗಲ್ಲ, ನಂದ್ ಮಾಡಿ ತೋರಿಸ್ತೀನಿ. ನಂದೊಂಥರ ಹ್ಯಾರ್ ಸೌಂಡ್ ಬರುತ್ತೆ. ಕ್ಲಚ್ ಹಿಡ್ಕ ಬಿಡು ಸಾಕು, ನ್ಯೂಟ್ಲಾಗೈತೆ. ನಾನು ಸೌಂಡೇ ಬರಲ್ಲ, ನಿಂದ್ರೆ ಕಡ್ರ ಸೌಂಡ್ ಬರುತ್ತೆ. ಬನ್ನಿ ಹೋಗ್ಬಿಟ್ಟು ಒಂದ್ ರೌಂಡ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು POV ಶಾರ್ಟ್ಸ್ ತೋರಿಸ್ತೀನಿ. ಮೊಟೋಲಾಗ್ ಸೆಟಪ್ಗೆ ಸ್ವಿಚ್ ಆಗೋಣ ಬನ್ನಿ. ಗಾಡಿ ಕುತ್ಕೊಳ್ಳೋದಕ್ಕೆ ಮಚ್ಚ ಒಳ್ಳೆ ಕಂಫರ್ಟ್. ಒಂದು ಸ್ವಲ್ಪ ಫೀಲ್ ಆಗಲ್ಲ ಗೊತ್ತಾ ಗುಂಡಿಗೆ? ಸ್ವಲ್ಪನೂ ಫೀಲ್ ಆಗಲ್ಲ, ಸಖತ್ ಕಂಫರ್ಟ್ ಐತೆ ಗಾಡಿ ಕುತ್ಕೊಳ್ಳೋಕೆ. ಗಾಡಿ ಸ್ಟಾರ್ಟ್ ಆಗೋದು ಒಂಥರ ಚೆನ್ನಾಗಿ ಸ್ಟಾರ್ಟ್ ಆಗೋದು, ಸ್ವೀ ಅಂತದ್ ಒಳ್ಳೆ ಕಾರ್ ಸ್ಟಾರ್ಟ್ ಮಾಡ್ದಂಗೆ ಬರೋದು. ಒಳ್ಳೆ ಆಫ್ ರೋಡ್ ಮಾಡಬಂದು ಬರ್ರಿ. ಇವಾಗ ನಮ್ಮ ಇನ್ನೊಂದು ಆಟೋಕ್ಕೆ ಹೋಗ್ಬರೋಣ ಅಷ್ಟೇ. ಅಲ್ಲಿ ಕೆಸರು ಇದರಲ್ಲಿ ಬ್ಯಾಕ್ ABS ಐತಲ್ಲ ಮಚ್ಚ, ಒಳ್ಳೆ ಕಂಟ್ರೋಲ್ ಆಗುತ್ತೆ. ಒಳ್ಳೆ ಕಂಟ್ರೋಲ್ ಆಗುತ್ತೆ, ಅದರಲ್ಲೂ ಕಂಟ್ರೋಲ್ ಆಗಲ್ಲ. ಒಂಚೂರು ಫೀಲ್ ಆಗ್ತಿಲ್ಲ ಸಸ್ಪೆನ್ಷನ್, ಎತ್ತಾಗ್ತಿಲ್ಲ. ಒಳ್ಳೆ ಕಂಫರ್ಟ್ ಐತೆ ಸಸ್ಪೆನ್ಷನ್, ಸಗದಾಗೈತೆ. ಟಾಪ್ ಲಾಂಚ್ ಎಕ್ಸ್ಪಲ್ಸ್ ಅಲ್ಲಿ ನಂದ್ರಲ್ಲೂ ಅಷ್ಟೇ. ಈಗ ನಮ್ಮ ಅಣ್ಣ ಇನ್ ತಗೊಂಡಲ್ಲ ವಿಸ್ಟ್ರೋಮು, ಅದರಲ್ಲಿ ಸಸ್ಪೆನ್ಷನ್ ಹೆವಿ ಹಾರ್ಡ್ ಮಚ್ಚ. ಬ್ಯಾಕಲ್ಲಿ ಇಬ್ರು ಕುತ್ಕೊಂಡ್ರೆ ಒಂದ್ ಸ್ವಲ್ಪ ಓಕೆ, ಒಬ್ಬೊಬ್ಬರ ಓಡಿಸ್ಕೊಂಡು ಹೋದ್ರೆ ಹೆವಿ ಹಾರ್ಡ್ ಬರುತ್ತೆ. ಇದು ಬೆಣ್ಣೆ ಅಂದ್ರೆ ಬೆಣ್ಣೆ, ಅದು
ಸಕ್ಕ ಸಸ್ಪೆನ್ಷನ್. ಟೂರಿಂಗ್ ಮಾಡೋದಕ್ಕೆ ನೆಕ್ಸ್ಟ್ ಲೆವೆಲ್ಲು, ಬಟ್ ಆಫ್ ರೋಡಿಗೂ ಇನ್ನೂ ನೆಕ್ಸ್ಟ್ ಲೆವೆಲ್ ಗಾಡಿ ಅದು. ಸಗದಾಗಿದೆ. ಆಫ್ ರೋಡಿಂಗಿಗೆ ಅಂತ ಗಾಡಿ ಅಷ್ಟೇ ಅಷ್ಟೇ. ಚೆನ್ನಾಗಿದೆ ಮಚ್ಚ ಗಾಡಿ ಸೀರಿಯಸ್ಲಿಗೆ. ನಾನು ಅದಕ್ಕೆ ಶೋರೂಮ್ಗೆ ಹೋಗ್ಲಿಲ್ಲ ನಾನು ತಗೊಂಬರೋಕ್ಕೆ, ವಿಡಿಯೋ ಮಾಡೋದಕ್ಕೆ. ನೀನು ಬರ್ತೀನಿ ಅಂತಂದ್ಯಾ, ಅದ್ಲಾಗೆ ಹೆಂಗೆ ಅನಿಸುತ್ತೆ ಗಾಡಿ ನಿಮಗೆ ಓಡಿಸ್ದವ್ರಿಗೆ. ನಾವಂತೂ ಓಡಿಸಲ್ಲ ಡೈಲಿ, ನಿಮಗೆ ರೂಢಿ ಇರುತ್ತಲ್ಲ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸು, ಜನನೂ ನೋಡ್ಕೊಳ್ಳಿ ಅನ್ನೋದೊಂದು ಇತ್ತು. ಓಡಿಸೋದಕ್ಕೆ ಮಾತ್ರ ಬ್ರೇಕಿಂಗ್ ಸಗದಾಗಿದೆ ಮಚ್ಚ. ಫ್ರಂಟ್ ಬ್ರೇಕ್ ಚೆನ್ನಾಗಿದೆ, ಹಿಂದ್ಗಡೆ ಬ್ರೇಕ್ ABS ಅಷ್ಟೇ ಅದು. ಹಾಂ ಹಾಂ. ವಾವ್, ನೆಕ್ಸ್ಟ್ ಲೆವೆಲ್ ಬ್ರೇಕಿಂಗ್ ಸೀರಿಯಸ್ಲಿ. ಇದರಲ್ಲಿ 6 ಗೇರ್ ಬರುತ್ತಲ್ಲ. ಹಾಂ, ನನ್ನ ಬೈಕಲ್ಲಿ 5 ಗೇರು. ಹೈವೇಲಿ ತಗೊಂಡೋದ್ರೆ ಇನ್ನೊಂದು ಗೇರ್ ಬೇಕು ಅನಿಸ್ತಾ ಇರುತ್ತೆ. ಅದು ಬಿಟ್ರೆ ಮಚ್ಚ ಕ್ರೂಸ್ ಮಾಡ್ಕೊಂಡ್ ಬರ್ತೀನಿ ಅಷ್ಟೇ ಸಾಕು. 143 ಜಾಸ್ತಿ ಮಾಡಕ್ ಹೋಗ್ಬಾರ್ದು, ಗಾಡಿ ಹೀಟ್ ಆಗ್ಬಿಡುತ್ತೆ. ಗಾಡಿ ಹೀಟ್ ಆದ್ರೆ ಹೆಂಗೆ ಗೊತ್ತಾ ಮಚ್ಚ, ಗಾಡಿ ಒಂಥರ ವೈಬ್ರೇಷನ್ ಜಾಸ್ತಿ ಸ್ಟಾರ್ಟ್ ಆಗ್ಬಿಡುತ್ತೆ ಗಾಡೀಲಿ. ಇದೆ ನೋಡ್ರಪ್ಪ ನಮ್ದು ಇನ್ನೊಂದು ತೋಟ ಇದೆ. ಈ ಕಡೆ ತೋಟ ನಮ್ಮದು, ಈ ಕಡೆ ಬೇರೆಯವ್ರದ್ದು. ನಾನು ಆಫ್ ರೋಡ್ ಚೆಕ್ ಮಾಡಕ್ಕೆ ಅಂತ ಬಂದಿರೋದು ಈ ಕಡೆ ಸೈಡು. ನೋಡೋ ಒಂಚೂರು ಅವ್ರು ಫೀಲ್ ಆಗ್ತೈತಾ? ಚಾನ್ಸೇ ಇಲ್ಲ. ಇದರಲ್ಲೇ ಬೇರೆ ಯಾವ್ದಾರು ಬೈಕ್ ತಗೊಂಬ, R15 BMW, ಇದು ಯಾವುದದು ಏಪ್ರಿಲಿಯಾ. ಅಯ್ಯಯ್ಯ, ಕುತ್ಕ ಹಂಗೆ ತಿರುಗ್ಸೋಣ. ಬಾತು ನೆಕ್ಸ್ಟ್ ಲೆವೆಲ್ ಫೀಲ್ ಮಾತ್ರ ಗಾಡಿ. ಹಿಂದೆಗಡೆ ಕುತ್ಕೊಳ್ಳೋಕೆ ಕಂಫರ್ಟ್ ಐತೆ ಗಾಡಿ ಇದು. ಈ ಕಡೆ ಒಂದು ಬ್ಯಾಗ್ ಕಟ್ಟಿದೆ ಅಂತಂದ್ರೆ ಹಾಂ, ಈ ಸರ ಎಷ್ಟು ಕಿಲೋಮೀಟರ್ ಓಡಿಸ್ತೀಯ? ಅದೇ. ಹಾಂ, ಎಲ್ಲೋ ಅನ್ಸಲ್ಲ ಜಾಸ್ತಿ. ನೋಡು, ಒಂದು ಚೂರು ಎತ್ತಕ್ಕಲ್ಲ ಮಗ ಗಾಡಿ. ಹಾಂ, ಇದು ಕಡಲೆ ಇದಾಕಿರೋದು, ಕಡಲೆ ಬೀಜ. ಅಲ್ಲಲ್ಲ, ಇದು ಮಗ ಕಡಲೆ ಬುಡ್ಡು. ಅದಕ್ಕೇನಂತಾರೆ? ಕಡಲೆ ಗಿಡ. ಹಾಂ, ಅವರು ಬೇರೆ ಊರವರು, ಮುಸ್ಲಿಮ್ಸ್ ಅನ್ಸುತ್ತೆ ಐ ಥಿಂಕ್, ಬೇರೆ ಊರವರು. ಫ್ರಂಟ್ ಬ್ರೇಕಿಂಗು, ಬ್ಯಾಕು. ಹಿಂದ್ಗಡೆ ಕುಂತವ್ರಿ ಬಾಯಿ ಬರ್ತವೆ. ನನ್ನ ಜೊತೆ ಕುತ್ಕೊಳಕ್ಕೆ ಹುಡುಗರು ಹೆದರ್ತಾರೆ, ಸರಿ ಇಲ್ಲ ನನ್ನ ಮಗ ಜೋರ ಹೊಡಿತಾನೆ ಅಂತಂದ್ರೆ. ಏನೋ ಅನ್ಸಲ್ಲ, ಹಿಂದೆ ಕುತ್ಕೊಂಡವ್ರಿಗೆ ಅನ್ಸೋದು. ಬಟ್ ಒಳ್ಳೆ ಚೆನ್ನಾಗಿದೆ ಮಗ ಗಾಡಿ. ನನಗೆ ಈ ಗಾಡೀಲಿ ಏನು ಫೀಲ್ ಆಗ್ತೈತೆ ಗೊತ್ತಾ, ಎಲ್ಲೂ ಆ ಗಾಡಿಗೆ ಎಳೆಯಕ್ಕೆ ಆಗ್ತಾ ಇಲ್ಲ ಅನ್ನೋ ಫೀಲ್ ಕೊಡ್ತಾ ಇಲ್ಲ. ಇದು ಒಂಥರ ಟೈಟ್ ಫೀಲ್ ಬರುತ್ತೆ ಗೊತ್ತಾ, ಆ ಥರ ಫೀಲೇ ಆಗ್ತಿಲ್ಲ. ಗಾಡಿ ಒಳ್ಳೆ ಸ್ಮೂತಾಗಿ ಹೋಗ್ತೈತೆ, ಚೆನ್ನಾಗೈತೆ, ಹೋಗೋಣ ಸಗದಾಗೈತೆ. ಮೈಲೇಜ್ ಹೆಂಗೆ ಕೊಡುತ್ತೆ ಮಗ? ಹೈವೇಲಿ 100ರಿಂದ 110 ಹೊಡಿತಿ ಅಂದ್ರೆ 30 ಬರುತ್ತೆ. ಸಿಟಿಯಲ್ಲಿ ಹೆಂಗೆ ಹೊಡೆದ್ರೆ 30 ಬರುತ್ತೆ. ಇನ್ನೇನು ಹೈವೇ ಕ್ರೂಸ್ ಮಾಡ್ತೀನಿ ಅಂದ್ರೆ 45 ತಗೊಂಡು ಬಂದೈತೆ. ಅದೇ ಹೇಳಿದ್ನಲ್ಲ, ಎಲ್ಲ ಹೊಡೆದಾಗ ಒಂದು ಫುಲ್ ಟ್ಯಾಂಕ್ ಅಲ್ಲಿ 425 430 ಕಿಲೋಮೀಟರ್ ಹೊಡೆದಿನಿ. ಎಷ್ಟು ಟ್ಯಾಂಕ್? ಫುಲ್ 13 ಲೀಟ್ರಾ? ಓಕೆ, ಸಾಕಲ್ಲ, ಇನ್ನೆಷ್ಟು ಬೇಕು ಮಗ 210cc-ಗೆ? ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹೋಗ್ತೀವಿ ಅಂತಂದ್ರೆ ಅಲ್ಲೇ ಪೆಟ್ರೋಲ್ ಬಂಕ್ ಹೇಳ್ತೀಯ. ಅದೇ ಹಂಗಾಗಿ ಒಂದು ಮಿನಿಮಮ್ 15 ಲೀಟರ್ ಟ್ಯಾಂಕ್ ಕೊಟ್ರೆ ಆರಾಮಾಗಿ ಓಡಿಸ್ಬೋದು. ನಂದು 12 ಲೀಟರ್ಸು ಸಾಕು ಆರಾಮ. ಅಲ್ಲ 12 ಅಲ್ಲ 13, ನಂದು 13ನೇ. ನಂದು ಸೇಮೇ ಕೊಡುತ್ತೆ. ಆದರೆ ಹೈವೇಲಿ ಚೆನ್ನಾಗಿ ಕೊಡುತ್ತೆ ಮಗ. ಈ ಸಿಟಿಗೆಲ್ಲ ಕೊಡಲ್ಲ. ಯಾರ್ದು ಕೊಡಲ್ಲ. ಗೇರ್ ಕಿತ್ತಾಕೋದ್ರಲ್ಲಿ ಇರುತ್ತಲ್ಲ ಭಾಳ. ಮತ್ತು ಸಿಟಿಲಿ ಭಾಳ ಹೀಟ್ ಅನ್ಸ್ಬಿಡುತ್ತೆ ಎಕ್ಸ್ಪಲ್ಸ್. ಭಾಳ ಅಂದರೆ ಭಾಳ ಹೀಟ್ ಆಗೋದು. ಯಾರು ಮನೇಲಾ? ಜಾರುತ್ತೆ. ಒಬ್ಬರೇ ಇದ್ರೆ ಜಜ್ಜಾಡ್ಬಿಡ್ಬೋದು.
ಬಟ್ ನಮ್ಮ ಸೈಡ್ ಭಾರಿ ಬೆಸ್ಟ್ ಮಗ ಗಾಡಿಗಳು ಇವು, ತೋಟ ಗೀಟಕ್ಕೆ ಓಡಾಡೋಕ್ಕೆ ಸಖತ್ ಗಾಡಿ. ನಿಂದು 17 ರಿಜಿಸ್ಟ್ರೇಷನ್ ಅಲ್ಲ? ಹಾಂ, ಶಿವಮೊಗ್ಗ, ದಾವಣಗೆರೆ, ಋತ್ವಿ ಮೋಟರ್ಸ್. ಹಾಂ, ನೆಕ್ಸ್ಟ್ ಲೆವೆಲ್ ಗಾಡಿ ಮಾತ್ರ. ಅದರಲ್ಲಿ ಸ್ವಲ್ಪ ಹಾರ್ಡ್ ಅನಿಸುತ್ತೆ ಗಾಡಿ ಓಡಿಸೋದಕ್ಕೆ, ಇದ್ರಲ್ಲಿ ಹಂಗೆ ಅನಿಸ್ತಾ ಇಲ್ಲ ನನಗೆ. ಒಳ್ಳೆ ಸ್ಮೂತ್ ಐತೆ ಗಾಡಿ, ಸೀರಿಯಸ್ಲಿ ಸಖತ್ ಸ್ಮೂತ್ ಐತೆ. ನೋಡಿರಿ, ನೀವು ಯಾರಾದರೂ ಗಾಡಿ ಎಕ್ಸ್ಪ್ರೆಸ್ 210 ನೋಡಬೇಕು ತೊಗೋಬೇಕು ಅಂದವ್ರಿಗೆ ಈ ವಿಡಿಯೋ ಫುಲ್ ನೋಡಿರಿ ಕರೆಕ್ಟಾಗಿ. ಚೆನ್ನಾಗೈತೆ ಗಾಡಿ. ಅಂದರೆ ಏನೇ ಪ್ರಾಬ್ಲಮ್ಸ್ ಇದೆ, ನಮ್ಮ ಫ್ರೆಂಡು ಹೇಳಿದ್ದಾನೆ ಏನೇನು ಪ್ರಾಬ್ಲಮ್ಸ್ ಇದೆ ಗಾಡೀಲಿ ಅಂತಂದ್ಬಿಟ್ಟು. ಅದೆಲ್ಲ ಸಾರ್ಟ್ ಔಟ್ ನೀವು ಮಾಡ್ಕೊಳ್ತೀರಾ ಅಂತಂದರೆ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತೀನಿ ಅಂತಂದರೆ ನೋಡಪ್ಪ, ಒಳ್ಳೆ ಗಾಡಿ 210 ಸಖತ್ತೈತೆ. 210 ಮತ್ತು 200 ನೆಕ್ಸ್ಟ್ ಲೆವೆಲ್ ಗಾಡಿಗಳು ಆಫ್ ರೋಡಲ್ಲಿ ಹೀರೋದಲ್ಲಿ. ಇದು ಟಾಪ್ ಬಾಕ್ಸ್ ಇದು ಬಂದಿಂಗ್ 6 ಅದಷ್ಟೇ. ಇದ್ರದ್ದು ವಿಡಿಯೋ ಮಾಡಬೇಕು, ಏನೇನು ಹಾಕ್ಸಿದ್ದೀನಿ ಎಕ್ಸ್ಟ್ರಾ ಅಂತಂದ್ಬಿಟ್ಟು ಮಾಡೋಣ ನೆಕ್ಸ್ಟ್ ಟೈಮ್ ಫ್ರೀ ಆಗಿದ್ದಾಗ. ಓಕೆ, ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ನೂ ಹಾಕಿರ್ತೀನಿ, ಫಾಲೋ ಮಾಡ್ಕೊಳ್ರಿ. ಆ್ಯಂಡ್ ನನ್ನ ಫ್ರೆಂಡ್ದು ಇನ್ಸ್ಟಾಗ್ರಾಮ್ ಪೇಜ್ ಹಾಕಿರ್ತೀನಿ, ಅವನು ಫಾಲೋ ಮಾಡ್ಕೊಳ್ರಿ. ಅವನು ನೆಕ್ಸ್ಟ್ ಏನೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾನೆ, ನೋಡೋಣ. ಆದರೆ ಸ್ಟಾರ್ಟ್ ಮಾಡ್ತಾನೆ, ಟೈಮ್ ಕೂಡ ಬರಲಿ. ಅವನೇನು ಈ ಡಿಗ್ರಿ ಕಂಪ್ಲೀಟ್ ಆಗಬೇಕು, ಅದನ್ನು ಮುಗಿಸ್ಕೊಂಡು ಅದ್ರ ನೆಕ್ಸ್ಟ್ ಮೇಲೆ ಇದು ಮಾಡ್ತಾನೆ. ನೋಡೋಣ, ಎಲ್ಲಾದರೂ ಒಳ್ಳೆ ದೊಡ್ಡ ಟ್ರಿಪ್ ಪ್ಲ್ಯಾನ್ ಮಾಡೋಣ, ಎಲ್ಲಾದರೂ ಲಡಾಖ್ ಗಿಡಕ್ಕೆ ಹೋಗೋಣ, ಒಳ್ಳೆ ದುಡ್ಡು ಜೋಡಿಸ್ಕೊಳ್ಳೋಣ. ಓಕೆ, ವಿಡಿಯೋ ಇಷ್ಟ ಆಯಿತು. ಹಾಂ, ಅಷ್ಟೇ, ಏನು ಮಾಡೋಂಗಿಲ್ಲ ಮಗ, ಇರೋ ಅಷ್ಟೇ ನೆಮ್ಮದಿಯಾಗಿ ಹೋಗ್ತೀವಿ, ಯಾವಾಗ ಬದುಕ್ತೀವಿ ಏನೋ ಗೊತ್ತಿರಲ್ಲ ಅಷ್ಟೇ. ಹೋದ್ರೆ ಗಾಡಿಯಲ್ಲೇ ಹೋಗ್ಬೇಕಷ್ಟೇ ನಾವು. ಮತ್ತೆ ಇದರಲ್ಲಿ ಇನ್ನೊಂದು ಹೆಂಗೆ ಗೊತ್ತಾ, ಇದರಲ್ಲಿ ವಾಟರ್ ಸ್ಟೋರೇಜ್ ಆಗುತ್ತೆ ಅಂತ ಕೇಳ್ಪಟ್ಟೆ ಮಗ. ಏನೂ ಪ್ರಾಬ್ಲಮ್ ಬಂದಿಲ್ಲ ಮಗ. ಅದೇ ನೀವು ಮೊನ್ನೆ ಒಂದು ವಿಡಿಯೋ ನೋಡಿದೆ, ಇದರಲ್ಲಿ ವಾಟರ್ ಸ್ಟೋರ್ ಆಗುತ್ತೆ ಅನ್ನೋದೊಂದು ನೋಡಿದ್ದೆ ವಿಡಿಯೋನ. ಹಂಗಾಗಿ ಕೇಳಿದೆ ನಿಮ್ದ್ರಲ್ಲಿ ಏನಾರು ಆಗುತ್ತಾ ಅಂತ ಅಂದ್ಬಿಟ್ಟು. ಅದೇ ಅದನ್ನ ನೋಡೇ ನಾನು ನೋಡಿದೆ, ವಾಶ್ ಮಾಡಿಸಿದೆ. ಅದ್ರ ಹಿಂದಿನ ದಿವಸನೇ ವಾಶ್ ಮಾಡಿಸಿದೆ, ವಿಡಿಯೋ ಮುಂಚೆ ನೋಡಿದೆ, ಏನು ಪ್ರಾಬ್ಲಮ್ ಇಲ್ವಾ ಬಿಟ್ರೆ ಅದೊಂದು ನೋಡಿದ್ದೆ. ಬಟ್ ಅದೇ ಗಾಡಿ ಓಡಿಸೋದಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ನಿಮ್ಗೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ನಾನು ಬೈಕ್ ವಿಡಿಯೋ ಮಾಡೋದು ಬಿಟ್ಟಲ್ಲೇ 1 ಮಂತ್ ಆಗ್ತಾ ಬಂದಿತ್ತು ಸದ್ಯಕ್ಕೆ. ಅಂದರೆ ನನಗೆ ಫುಲ್ ಬ್ಯುಸಿ ಇದ್ದೆ, ಅಲ್ಲಿ ಇಲ್ಲಿ ಊರು ತೋಟ ನೀರು ಅಂದ್ಕೊಂಡು ಸ್ವಲ್ಪ ಬ್ಯುಸಿ ಇದ್ದೆ. ಹಂಗಾಗಿ ಬೈಕ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ನಮ್ಮ ಹುಡುಗ ಹಿಂಗೆ ಊರಿಗೆ ಬಂದಿದ್ದ, ಹಂಗಾಗಿ ಸಿಗ್ತೀನಿ ಮಗ ಅಂತಂದ. ಸರಿ ಆಯಿತು ಬಾ ಮಗ, ಒಳ್ಳೆ ಗಾಡಿನೂ ಆಯಿತು. ನಮ್ಮ ಜನ ಅಂದರೆ ಒಂದು 2-3 ಕೇಳಿದ್ರು ನನಗೆ ಎಕ್ಸ್ಪ್ರೆಸ್ 210 ರಿವ್ಯೂ ಮಾಡು ಅಂತಂದ್ಬಿಟ್ಟು. ಅವರಿಗೂ ಒಂದು ವಿಡಿಯೋ ಕೊಟ್ಟಂಗೆ ಆಗುತ್ತೆ ಅಂತಂದ್ಬಿಟ್ಟು ಕರೆಸಿದೆ. ಓಕೆ ಮಗ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ, ಮತ್ತೆ ಯಾವಾಗ ಹೊರಡೋದು ಬೆಂಗಳೂರಿಗೆ? ಮಂಗಳೂರು ಹೊರಡ್ತೀಯಾ? ಹುಷಾರಾಗಿ ಹೋಗು, ಚೆನ್ನಾಗಿ ಹೊಡೆದಾಡು. ಏನೇ ಪ್ರಾಬ್ಲಮ್ಸ್ ಇತ್ತು ಅಂದರೆ ಒಂದು ಕಾಲ್ ಮಾಡು, ಸಿಗೋಣ. ಓಕೆ, ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡ್ರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬಾಯ್ ಬಾಯ್ ಬಾಯ್.